ಕೈಲಾಸಗಿರಿಯ ಎಂಟ್ರೆನ್ಸ್ ಇದು. ಇಲ್ಲೊಂದು ಹಾಲ್ ಇದೆ, ಮೇ ಬಿ ಮೆಡಿಟೇಷನ್ ಹಾಲ್ ಅನಿಸುತ್ತೆ. ಪಕ್ಕದಲ್ಲಿ ಚತುರ್ಮುಖ ಶಿವ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಅದರ ಪಕ್ಕದಲ್ಲಿ ಮೊದಲು ಗಣಪತಿ, ಚತುರ್ಮುಖ ಶಿವ, ಜಗದಾಂಬಿಕೆ, ದಾರಿಯಲ್ಲಿ ಸರಸ್ವತಿ, ಈ ಥರ ಎಲ್ಲ ದೇವರ ಮೂರ್ತಿಗಳಿದೆ, ಸ್ಥಾಪಿಸಿದ್ದಾರೆ. ಪುರೋಹಿತರು ಇರ್ತಾರೆ, ಅರ್ಚನೆ ಮಾಡಿಸಿ ಒಳ್ಳೆಯದಾಗುತ್ತೆ. ನನ್ನ ಮಗನು ಭಯಂಕರವಾಗಿ ಭಕ್ತಿ ಪರವಶನಾಗಿದ್ದಾನೆ. ಸೊ ಹೀಗೆ ಆಗಿ ನಾವು ದರ್ಶನ ಪಡೆದು ನನ್ನ ವೈಫ್ ಬರ್ಡೇನ ಒಂದು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಇದು ಕೈಲಾಸಗಿರಿ ಕ್ಷೇತ್ರ ಅಂತ, ಚಿಂತಾಮಣಿಯಿಂದ ಒಂದು 3-4 ಕಿಲೋಮೀಟ್ರ್ ಹೊರವಲಯದಲ್ಲಿದೆ. ಆನ್ ದ ವೇ ನಿಮಗೆ ಕೈವಾರ ಸಿಗುತ್ತೆ, 1-2 ಕಿಲೋಮೀಟ್ರ್ ಒಳಗೆ ಹೋದರೆ. ನನ್ನ ಪ್ರಕಾರ ಸೌತ್ ಬೆಂಗಳೂರವರು ಜಾಸ್ತಿ ನೋಡಿರಲ್ಲ ಅನ್ಕೋತೀನಿ, ಅಥವಾ ಬಂದಿರಲ್ಲ. ಗೊತ್ತಿದ್ರೆ ಬಂದಿರ್ತಾರೆ. ನಾರ್ತ್ ಬೆಂಗಳೂರವ್ರಿಗೆ ಪರಿಚಿತ ಅನಿಸುತ್ತೆ, ಯಾಕೆಂದರೆ ಕೋಲಾರ, ವೈಟ್ಫೀಲ್ಡ್, ಕಾಡಗೋಡಿ, ಹೊಸಕೋಟೆ ಇವರಿಗೆ ಇವೆಲ್ಲ ಹತ್ತಿರ ಆಗುತ್ತೆ. ಇದು ಎಷ್ಟೋ ಸಾವಿರಾರು ವರ್ಷದ ಹಿಂದೆ ಆಗಿರೋ ಒಂದು ಬಂಡೆ ಒಳಗೆ ಮಾನವ ನಿರ್ಮಿತ ಗುಹೆ ಇದು, ಅಂದರೆ ಮ್ಯಾನ್ ಮೇಡ್. ಇದು ಯಾವುದು ಪ್ರಾಚೀನವಾಗಿ ಆಗಿರೋದಲ್ಲ, ಈಗ ಡೆವಲಪ್ ಮಾಡ್ತಾಯಿದ್ದಾರೆ. ಇದೇ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಮುಂದೆ ಹೇಗೆ ಡೆವಲಪ್ ಮಾಡಬೇಕು ಅನ್ನೋ ಒಂದು ರೂಪರೇಷೆ ಇದೆ. ನಿಜವಲ್ಲೂ ಇದು ಪ್ರವಾಸೋದ್ಯಮ ಇಲಾಖೆಯ ಒಂದು ಒಳ್ಳೆಯ ಸ್ಟೆಪ್ ಇದು. ಯಾಕೆಂದರೆ ಸುಮ್ಮನೆ ಒಂದು ಬೆಟ್ಟ ಇದೆ ಅನ್ನೋ 3 ಪಕ್ಕ ಅನ್ನೋ ಬದಲು ಡೆವಲಪ್ ಮಾಡಿ ಒಂದಿಷ್ಟು ಟೂರಿಸಮ್ ಆಗಿ ಅಲ್ಲೊಂದಿಷ್ಟು ಜನಕ್ಕೆ ಕೆಲಸ ಸಿಕ್ಕಿ ಎಕಾನಮಿ ಜಾಸ್ತಿ ಆದರೆ ನಿಜವಲ್ಲೂ ಇಟ್ಸ್ ಎ ಗ್ರೇಟ್ ಗ್ರೋತ್. ತುಂಬ ಚೆನ್ನಾಗಿದೆ. ಆದಾಗ ಸಮಯ ಸಿಕ್ಕಾಗ ಬನ್ನಿ. ಸೊ ನನ್ನ ಪತ್ನಿಯ ಬರ್ತ್ಡೇ ನೆಪದಲ್ಲಿ ನಾವು ಕೈಲಾಸಗಿರಿ ನೋಡಿದಾಗ ಆಯಿತು. ಈ ವಿಡಿಯೋ ಐಡಿಯಾ ಕೊಟ್ಟಿದ್ದು ಅವಳೇ. ಥ್ಯಾಂಕ್ ಯು.